ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಆರೋಗ್ಯ ಮಾತೆಯ ನಲ್ಮೆಯ ಭಕ್ತಾದಿಗಳೇ, ನಮ್ಮೆಲ್ಲರ ತಾಯಿ ಇಹಪರಗಳ ರಾಣಿಯಾದ ಕನ್ಯಾ ಮರಿಯಮ್ಮನವರ ಜನನೋತ್ಸವದ ಈ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಾರಂಭ ಗೀತೆಯ ಮೂಲಕ ದೇವರ ಅನುಗ್ರಹಗಳನ್ನು ಈ ಕಾರ್ಯಕ್ರಮದ ಮೇಲೆ ಕೋರೋಣ. ವಿಶ್ವದಾತೆ ಪ್ರೀತಿಯಲ್ಲಿ ನೀ ಬಾಲಿನಂತೆ, ಮಾತೆ ವಿಶ್ವದಾತೆ ಪ್ರೀತಿಯಲ್ಲಿ ನೀ ಬಾಲಿನಂತೆ, ನನಗೆ ಒಂದು ವರವ ನೀಡು ನೀ, ಮಡಿಲಿನಲ್ಲಿ ಸ್ಥಳವ ನೀಡು ನೀ, ನನಗೆ ಒಂದು ವರವ ನೀಡು ನೀ, ಮಡಿಲಿನಲ್ಲಿ ಸ್ಥಳವ ನೀಡು ನೀ. ಆವೆ 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 ಮಾರಿಯಾ, ಆವೆ 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 ಮಾರಿಯಾ, ಆವೆ 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 ಮಾರಿಯಾ, ಆವೆ 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 ಮಾರಿಯಾ. ಕಲ್ಲಿಗೆ ದೀನಾ ಹೂವ ಮಲ್ಲಿಗೆ ತುಂಬುತ್ತಾಯಿ ನೀನು ಮೆಲ್ಲಗೆ, ನಡೆಸು ಮನವ ಕ್ರಿಸ್ತನಲ್ಲಿಗೆ. ನನ್ನ ಹೃದಯ ಕಲ್ಲಿಗೆ ದೀನಾ ಹೂವ ಮಲ್ಲಿಗೆ ತುಂಬುತ್ತಾಯಿ ನೀನು ಮೆಲ್ಲಗೆ, ನಡೆಸು ಮನವ ಕ್ರಿಸ್ತನಲ್ಲಿಗೆ. ನಿನ್ನ ತಾಯೆಂಬ ಮಾತಲ್ಲಿ ಇಡೀ ಲೋಕವೇ ಶಿಲುಬೆಯ ಬುಡದಲ್ಲಿ ಸಿಕ್ಕ ತಾಯಿಯೂ ನೀನಲ್ಲವೇ, ಈ ವಿಶ್ವವೇ ನಿನ್ನ ತೊಟ್ಟಿಲಲ್ಲವೇ. ಆವೆ 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 ಮಾರಿಯಾ, ಆವೆ 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 ಮಾರಿಯಾ, ಆವೆ 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 ಮಾರಿಯಾ, ಆವೆ 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 ಮಾರಿಯಾ. La 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 la, la 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 la, la 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 la, la 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 la. ಕೋಟಿ ಸಾಲು ದೀಪವು ನೂರು ಮಧುರ ಕಾವ್ಯವು ನಿನ್ನ ಸುದಿಗೆ ಸಾಲದಾಗಿದೆ, ನಿನ್ನ ಕೀರ್ತಿಯೇ ಅಧಿಕವೇ. ಕೋಟಿ ಸಾಲು ದೀಪವು ನೂರು ಮಧುರ ಕಾವ್ಯವು ನಿನ್ನ ಸ್ತುತಿಗೆ ಸಾಲದಾಗಿದೆ, ನಿನ್ನ ಕೀರ್ತಿಯೇ ಅಧಿಕವೇ. ತುಳಿತದಲ್ಲಿ ಬಾಳು ಸವಿಸುವ ಜನರಿಗೆ, ತನುಮನದ ನೋವಿನಲ್ಲಿ ಆ ಮಂದಿಗೆ ಬೇಕಿದೆ ತಾಯಿ ನಿನ್ನ ಪ್ರೀತಿ ಅಪ್ಪುಗೆ. ಬರಲಿ ಎಲ್ಲರೂ ನಿನ್ನ ಪ್ರೇಮ ಗೂಡಿಗೆ. ಬಾ ಮಾತೆ ವಿಶ್ವದಾತೆ ಪ್ರೀತಿಯಲ್ಲಿ ನೀ ಬಾಲಿನಂತೆ, ಬಾ ಮಾತೆ
ವಿಶ್ವದಾತೆ ಪ್ರೀತಿಯಲ್ಲಿ ನೀ ಬಾರಿನಂತೆ ನನಗೆ ಒಂದು ವರವ ನೀಡು ನೀ ಮಡಿಲಿನಲ್ಲಿ ಸ್ಥಳವ ನೀಡು ನೀ ನನಗೆ ಒಂದು ವರವ ನೀಡು ನೀ ಮಡಿಲಿನಲ್ಲಿ ಸ್ಥಳವ ನೀಡು ನೀ ಆವೆ 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 ಮಾರಿಯಾ ಆವೆ 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 ಮಾರಿಯಾ ಆವೆ 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 ಮಾರಿಯಾ ಆವೆ 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 ಮಾರಿಯಾ. ಗಾಯನ ವೃಂದದವರಿಗೆ ನಮ್ಮ ಧನ್ಯವಾದಗಳು. ಈಗ ನಮ್ಮ ಮಹಾಧರ್ಮ ಕ್ಷೇತ್ರದ ಮೊನ್ಸಿನಿಯರ್ ಸಿ ಫ್ರಾನ್ಸಿಸ್ ರವರು ಇಂದಿನ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಪರಿಚಯಿಸುವರು. ಎಲ್ಲರಿಗೂ ಮುಸ್ಸಂಜೆಯ ಶುಭ ನಮಸ್ಕಾರಗಳು ಮತ್ತು ಮಾತೆ ಮರಿಯಮ್ಮನವರ ಜಯಂತ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಈ ಪುಣ್ಯಕ್ಷೇತ್ರದ ಪಾಲಕಿ, ಭಕ್ತರ ಪೋಷಕಿ, ಭಕ್ತಿ ವಿಶ್ವಾಸದ ಪ್ರೇರಕಿ, ವರಗಳ ತಾರಕಿ ಮರಿಯ ಮಾತೆ ಆರೋಗ್ಯ ಮಾತೆಯ ವಾರ್ಷಿಕ ಜಯಂತ್ಯೋತ್ಸವವನ್ನು ಎಂದಿನಂತೆ ಭಕ್ತಿ ಭಾವದಿಂದ, ಪುಷ್ಪ ಪೂಜೆಗಳಿಂದ, ಹರಕೆ ನೆನಕೆಗಳಿಂದ, ಅಂದ ಚಂದದಿಂದ, ಸಂತಸ ಸಡಗರದಿಂದ, ವೈಭವ ವಿಜೃಂಭಣೆಯಿಂದ, ಅಲಂಕಾರ ಶೃಂಗಾರದಿಂದ, ಉತ್ಸಾಹ ಉಲ್ಲಾಸದಿಂದ, ಜಪ ತಪಗಳಿಂದ ಆಚರಿಸಲು ಕಳೆದ 10 ದಿನಗಳಿಂದ ಆಧ್ಯಾತ್ಮಿಕ ಸಿದ್ಧತಾ ಕಾರ್ಯದಲ್ಲಿ ನಮ್ಮನ್ನೇ ತೊಡಗಿಸಿಕೊಂಡು ಇಂದು ಮಾತೆಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಡೆದ ಎಲ್ಲ ಸಿದ್ಧತಾ ಸುಕಾರ್ಯಗಳು ಇಲ್ಲಿಯ ತನಕ ಎಲ್ಲವೂ ಸರಾಗವಾಗಿ, ಸುಗಮವಾಗಿ, ಸುವ್ಯವಸ್ಥಿತವಾಗಿ, ಸುಕ್ಷೇಮವಾಗಿ, ಸುಮಧುರವಾಗಿ ನೆರವೇರುವುದು ನಿಜಕ್ಕೂ ಸಂತೋಷಕರ, ಅಷ್ಟೇ ಸಮಾಧಾನಕರ. ಬೆಂಗಳೂರು ಪಟ್ಟಣದ ಮಧ್ಯಭಾಗದಲ್ಲಿ ಎದ್ದು ಕಾಣುವ ಈ ಸುಂದರ ಗಾಥಿಕ್ ಶೈಲಿ ವಿನ್ಯಾಸದಿ ಬೃಹತ್ ಪುರಾತನ ಐತಿಹಾಸಿಕ ದೇವಾಲಯ ಸೇಂಟ್ ಮೇರೀಸ್ ಚರ್ಚ್, ಸೇಂಟ್ ಮೇರೀಸ್ ಬಸಿಲಿಕಾ ತನ್ನ ಸೌಂದರ್ಯಕ್ಕೆ ಮಾತ್ರವಲ್ಲ, ಬದಲಾಗಿ ಆಧ್ಯಾತ್ಮಿಕ ಶಕ್ತಿ ಮಹಿಮೆಯಿಂದ ಎಲ್ಲರನ್ನ ಆಕರ್ಷಣೆ ಮಾಡುತ್ತಾ ಬರುತ್ತಿದೆ. ಇಲ್ಲಿ ಕೇವಲ ಹಬ್ಬಗಳ ಸಮಯದಲ್ಲಿ ಮಾತ್ರವಲ್ಲ, ವರ್ಷ ಪೂರ್ತಿ ಎಲ್ಲ ಜಾತಿ ಜನಾಂಗ ಧರ್ಮದ ಭೇದ ಭಾವವಿಲ್ಲದೆ ಸಹಸ್ರಾರು ಜನ ಇಲ್ಲಿಗೆ ಬಂದು ನಾವೆಲ್ಲರೂ ಇಲ್ಲಿ ಒಂದೇ, ಈ ತಾಯಿಯ ಮುಂದೆ ಎಂದು ತಮ್ಮ ಗೌರವವನ್ನು ಸಲ್ಲಿಸಿ ಸಂತೃಪ್ತರಾಗಿ ಸಂತುಷ್ಟರಾಗಿ ತೆರಳುತ್ತಿರುವುದನ್ನು ನಾವು ನೂರಾರು ವರ್ಷಗಳಿಂದ ಗಮನಿಸ್ತಾ ಇದ್ದೇವೆ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಎಂದರೆ ತಪ್ಪಾಗಲಾರದು. ಮಾತೆ ಮರಿಯಮ್ಮನವರ ಜಯಂತಿಯ ಉತ್ಸವದಲ್ಲಿ ಪಾಲ್ಗೊಳ್ಳಲು ಇಂದು ಇಲ್ಲಿ ಬೃಹತ್ ಜನಸಮೂಹ, ಭಕ್ತ ಸಮೂಹ ಸಮಾವೇಶಗೊಂಡಿದೆ. ನಾಡಿನ ಪ್ರಭುಗಳು, ಪ್ರಮುಖರು, ಗಣ್ಯ ಅಗ್ರಗಣ್ಯ ಗೌರವಾನ್ವಿತ ವ್ಯಕ್ತಿಗಳು, ಅತಿಥಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಸಂಸ್ಕೃತದಲ್ಲಿ ಒಂದು ಆರ್ಯೋಕ್ತಿ ಇದೆ, ಮಾತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂದು. ಜನ್ಮ ಕೊಟ್ಟ ತಾಯಿ, ವಿದ್ಯೆ ಕಲಿಸಿದ ಗುರು, ಮನೆಗೆ ಬಂದ ಅತಿಥಿ, ಇವರೆಲ್ಲರೂ ದೇವತಾ ಸಮಾನರು. ಹೇಗೆ ನಾವು ದೇವರು ಅಥವಾ ದೇವತೆಗಳನ್ನು ಗೌರವಿಸಿ ಪ್ರೀತಿ ತೋರಿಸಿ ಸಂತೋಷ ವ್ಯಕ್ತಪಡಿಸುತ್ತೇವೋ, ಹಾಗೆಯೇ ನಮ್ಮನ್ನು ಸಂತೋಷಪಡಿಸಲು ಇಲ್ಲಿಗೆ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ತಂಬ ಹೃದಯದಿಂದ ಪ್ರೀತಿಯಿಂದ ಸ್ವಾಗತ ಕೊಡುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಇನ್ನು ನಮ್ಮ ಉತ್ಸವಕ್ಕೆ ವಿಶೇಷ ಮೆರುಗು ಕಳೆ ತಂದಿದ್ದಾರೆ ತಮ್ಮ ಆಗಮನದಿಂದ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಒಬ್ಬ ಜನಪ್ರಿಯ, ಜನಾನುರಾಗಿ, ಜನೋಪಕಾರಿ, ಜನಪ್ರಬುದ್ಧ, ಜನನಾಯಕರಾದ ನಮ್ಮ ಶ್ರೀ ಸಿದ್ದರಾಮಯ್ಯನವರು ನುಡಿದಂತೆ ನಡೆದ ಸರ್ಕಾರದ ಆಡಳಿತದ ನೇತಾರ, ಪಂಚಭಾಗ್ಯಗಳ ಜಾರಿಗೆ ತಂದ ಭಾಗ್ಯ ವಿಧಾತ, ಹಲವಾರು ಯೋಚನೆಗಳ ಮೂಲಕ ಬಡ ಜನರಿಗೆ ಅನ್ನದಾತ, ಒಬ್ಬ ದಕ್ಷ, ಸಮರ್ಥ, ನುರಿತ, ಕಲಿತ, ಅರಿತ, ಬಲಿತ ಜನನಾಯಕ, ಎಲ್ಲ ಜಾತಿ ಜನಾಂಗದವರನ್ನು, ಧರ್ಮದವರನ್ನು ಸಮಾನ ದೃಷ್ಟಿಯನ್ನು ಕಾಣುವ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಯೋಚಿಸುವ ಚಿಂತಕ, ಹಲವಾರು ಹೊಸ ಯೋಚನೆಗಳ ರೂವಾರಿ, ಸಾಧನೆಗಳ ಹರಿಕಾರ, ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯ ಮಾಡಲು ಪಣತೊಟ್ಟಿರುವ ಈ ಧೀಮಂತ, ಧೈರ್ಯವಂತ, ಶ್ರದ್ಧಾವಂತ, ಉತ್ತಮ ನಾಯಕರಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಈ ಹಬ್ಬದ ಸಂದರ್ಭದಲ್ಲಿ ಶುಭಾಶಯ ಕೋರಲು ಬಂದಿರುವುದು ನಮಗೆ ಬಹಳಷ್ಟು ಹೆಮ್ಮೆ ಹಾಗೂ ಸಂತೋಷ. ಹೀಗಾಗಿ ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳನ್ನು, ನಮ್ಮ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದ ಆರ್ಚ್ ಬಿಷಪ್ ಪೀಟರ್ ಮಚ್ಚಾಡೋ ಮತ್ತು ಅವರ ಸಹಾಯಕ ಧರ್ಮಾಧ್ಯಕ್ಷರುಗಳ ಪರವಾಗಿ ಈ ಪುಣ್ಯಕ್ಷೇತ್ರದ
ಮುಖ್ಯಾಧಿಕಾರಿಗಳಾದ ಫಾದರ್ ಮಾರ್ಟಿನ್ ಕುಮಾರ್ ಅವರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗುರುಗಳ ಭಕ್ತಾದಿಗಳ ಪರವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾರ್ದಿಕ ಶುಭ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೆಲ್ಕಮ್ ಸರ್. ಎಲ್ಲರೂ ಸಹ ಚಪ್ಪಾಳೆ ತಟ್ಟು ಮೂಲಕ ನಮ್ಮ ಗೌರವವನ್ನು ಸಲ್ಲಿಸೋಣ. ಈ ಸಂದರ್ಭದಲ್ಲಿ ನಾನು ನಮ್ಮ ಕರ್ನಾಟಕ ಸಮಸ್ತ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷರು, ನಮ್ಮ ಬೆಂಗಳೂರು ಮಹಾಧರ್ಮಕ್ಷೇತ್ರದ ಮಹಾಧರ್ಮಾಧ್ಯಕ್ಷರು, ಸಂವಿಧಾನ ಮಾನವ ಹಕ್ಕುಗಳಿಗೆ ಧಕ್ಕೆಯಾದಾಗಲೆಲ್ಲ ಧೈರ್ಯವಾಗಿ ಮುಂದೆ ಮುಂಚೂಣಿಯಲ್ಲಿ ನಿಂತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಸರಳ ಜೀವಿ, ಬಡ ಜನರ ಅಭಿವೃದ್ಧಿ ಬಗ್ಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವ ನಮ್ಮ ನೆಚ್ಚಿನ ನಾಯಕ ಪರಮ ಪೂಜ್ಯ ಆರ್ಚ್ ಬಿಷಪ್ ಪೀಟರ್ ಮಚ್ಚಾಡರ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇತ್ತೀಚೆಗಷ್ಟೇ ಬೆಂಗಳೂರು ಮಹಾಧರ್ಮಕ್ಷೇತ್ರಕ್ಕೆ ಸಹಾಯಕ ಧರ್ಮಾಧ್ಯಕ್ಷಗಳಾಗಿ ಆಯ್ಕೆಯಾಗಿ ಅಭಿಷೇಕಿಸಲ್ಪಟ್ಟ ನೂತನ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಅತಿ ವಂದನೀಯ ಸತೀಶ್ ಆರೋಗ್ಯರಾಜ್ ಹಾಗೂ ಅತಿ ವಂದನೀಯ ಸೂಸೈನಾಥನ್ ರವರು ಈ ಪುಣ್ಯಕ್ಷೇತ್ರದ ಹಬ್ಬದಲ್ಲಿ ಪ್ರಸನ್ನರಾಗಿದ್ದಾರೆ. ಧರ್ಮಾಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ಆಗಮಿಸಿರುವ ಇವರನ್ನೂ ಸಹ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮೊಂದಿಗೆ ನಮ್ಮ ಶಿವಾಜಿನಗರದ ಜನಪ್ರಿಯ ಸ್ಥಳೀಯ ಶಾಸಕರಾದ ಯುವ ನೇತಾರ ಶ್ರೀಯುತ ಹರ್ಷದ್ ರಿಜ್ವಾನ್ ಅವರಿದ್ದಾರೆ. ಈ ಉತ್ಸವದ ಎಲ್ಲ ವ್ಯವಸ್ಥೆಗೆ ಅವರು ಖುದ್ದಾಗಿ ತಾವೇ ಮುಂದೆ ನಿಂತು ಎಲ್ಲ ಇಲಾಖೆಗಳಿಂದ ಸಹಕಾರ ಸೇವೆ ಲಭಿಸುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇಂದು ಒಲಿಂಪಿಕ್ ಬಾಸ್ಕೆಟ್ಬಾಲ್ ಫೆಡರೇಷನ್ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರು, MLC ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದ ಶ್ರೀಯುತ ಕೆ ಗೋವಿಂದರಾಜ್ರವರಿದ್ದಾರೆ. ಅವರಿಗೂ ಸಹ ನಮ್ಮ ಪ್ರೀತಿಯ ಶುಭ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೈಸ್ತರ ಕೊಡುಗೆ ಅಪಾರ, ಅನುಪಮ, ಪ್ರತಿಮ. ಬೆಂಗಳೂರು ನಗರದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಾದ ಕ್ರೈಸ್ಟ್ ಯೂನಿವರ್ಸಿಟಿ ಮತ್ತು ಸೇಂಟ್ ಜೋಸೆಫ್ಸ್ ಯೂನಿವರ್ಸಿಟಿ, CMI ಮತ್ತು ಜೆಸ್ವಿಟ್ಸ್ ಧಾರ್ಮಿಕ ಸಂಸ್ಥೆಗಳ ಅಧೀನದಲ್ಲಿರುವ ಈ ಎರಡು ವಿಶ್ವವಿದ್ಯಾಲಯಗಳ ಕುಲಪತಿಗಳು, ವೈಸ್ ಚಾನ್ಸಲರ್ಗಳಾದ ಡಾಕ್ಟರ್ CC ಜೋಸೆಫ್ CMI ಮತ್ತು ಡಾಕ್ಟರ್ ವಿಕ್ಟರ್ ಲೋಬೋ SJ ಇವರುಗಳು ಸಹ ನಮ್ಮೊಂದಿದ್ದಾರೆ. ಶಿಕ್ಷಣ ತಜ್ಞರಾಗಿರುವ ಡಾಕ್ಟರ್ ವಿಕ್ಟರ್ ಲೋಬೋ ಹಾಗೂ ಡಾಕ್ಟರ್ CC ಜೋಸೆಫ್ ಇವರಿಗೆ ಎಲ್ಲರ ಪರವಾಗಿ ಶುಭ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಒಲಿಂಪಿಕ್ಸ್ ಹಾಕಿ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ನಮ್ಮ ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ಹಾಗೂ ಗೌರವವನ್ನು ತಂದಿದ್ದಾರೆ. ದೇಶದ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿ ಪಡೆದ ಅತ್ಯುತ್ತಮ ಹಾಕಿ ಕ್ರೀಡಾಪಟು ಇವರು. ಇದೀಗ ಅನೇಕ ಯುವಕರಿಗೆ ಹಾಕಿ ಕ್ರೀಡೆಯನ್ನು ತರಬೇತು ಕೊಡುತ್ತಿದ್ದಾರೆ. ಒಲಿಂಪಿಯನ್ ಕ್ರೀಡಾಪಟು ಶ್ರೀಯುತ ಜೂಡ್ ಫೆಲಿಕ್ಸ್ ಅವರಿಗೆ ಈ ಉತ್ಸವಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಹಾಗೆಯೇ ಇಂದು ಇಲ್ಲಿ ನೆರೆದಿರುವ ಎಲ್ಲ ಸರ್ಕಾರಿ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಉತ್ತಮ ರಕ್ಷಣೆ ಹಾಗೂ ಶಿಸ್ತು ಕಾಪಾಡಲು ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರನ್ನು, ಪತ್ರಿಕಾ ವರದಿಗಾರರನ್ನು,
ಎಲ್ಲ ಧಾರ್ಮಿಕ ಗುರು ಭಗಿನಿಯರನ್ನು ಮತ್ತು ಮಾತೆ ಮರಿಯಳ ಸಮಸ್ತ ಭಕ್ತಾದಿಗಳನ್ನು ನಮ್ಮ ಪೂಜ್ಯ ಮಹಾಧರ್ಮಾಧ್ಯಕ್ಷರಾದ ಆರ್ಚ್ ಬಿಷಪ್ ಪೀಟರ್ ಮಚ್ಚಾಡು ಸಹ ಧರ್ಮಾಧ್ಯಕ್ಷರ ಪರವಾಗಿ ಮತ್ತು ಈ ಪುಣ್ಯಕ್ಷೇತ್ರದ ಮುಖ್ಯ ಅಧಿಕಾರಿಗಳಾದ ಫಾದರ್ ಮಾರ್ಟಿನ್ ಕುಮಾರ್ ಅವರ ಪರವಾಗಿ ಹೃದಯ ಅಂತರಾಳದಿಂದ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತ. ಮರಿಯೇ ನಮಃ. ಬಂದಂತಹ ಗಣ್ಯರೆಲ್ಲರಿಗೂ ಸ್ವಾಗತವನ್ನು ಕೋರಿದ ಮೊನ್ಸಿನಿಯರವರಿಗೂ ಹಾಗೂ ಅವರವರನ್ನು ಗೌರವಿಸಿದ ಧರ್ಮಾಧ್ಯಕ್ಷರುಗಳಿಗೂ ಹೃತ್ಪೂರ್ವಕ ವಂದನೆಗಳು. ಈಗ ನಮ್ಮ ಮಹಾಧರ್ಮಾಧ್ಯಕ್ಷರು ನಮ್ಮೆಲ್ಲರನ್ನ ಉದ್ದೇಶಿಸಿ 2 ಮಾತುಗಳನ್ನಾಡಲಿದ್ದಾರೆ. ದೇವಮಾತೆ ಮಾತೆ ಮರಿಯಮ್ಮನವರ ಹಬ್ಬದಂದು ನಮ್ಮಲ್ಲಿ ವಿಶೇಷವಾಗಿ ಒಂದು ಅತಿಥಿ ಅಲ್ಲ, ನಮ್ಮ ಮನೆಯವರನ್ನು ಕೊಂಡು ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ಬಂದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರೇ, ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ರಿಜ್ವಾನ್ ಅರ್ಷದ್ರವರೇ, MLC ಶ್ರೀ ಗೋವಿಂದರಾಜ್ ಅವರೇ, ನಮ್ಮ ಶೈಕ್ಷಣಿಕ ಸಂಸ್ಥೆಯಲ್ಲಿ ಅತಿ ಉನ್ನತ ಯೂನಿವರ್ಸಿಟಿ ಸೇಂಟ್ ಜೋಸೆಫ್ಸ್ ಯೂನಿವರ್ಸಿಟಿ ಹಾಗೂ ಕ್ರೈಸ್ಟ್ ಯೂನಿವರ್ಸಿಟಿಯ ಉಪಕುಲಪತಿಯಾಗಿ ಬಂದಂಥ ಫಾದರ್ ಲೋಬೋ, ವಿಕ್ಟರ್ ಲೋಬೋ ಹಾಗೂ ಫಾದರ್ ಜೋಸೆಫ್ ರವರೇ, ಉನ್ನತ ಹೆಸರನ್ನು ನಮ್ಮ ಕ್ರೈಸ್ತ ಜನರಿಗೆ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಕಲಿತು ನಮ್ಮ ಸ್ಥಳದಲ್ಲಿ ಅಥವಾ ಮೈದಾನದಲ್ಲಿ ಆಟ ಆಡಿ ಇಡೀ ಜಗತ್ತಿಗೆ ಹಾಕಿ ಕ್ಯಾಪ್ಟನ್ ಆಗಿ ದ್ರೋಣಾಚಾರ್ಯ ಹಾಗೂ ಇತರ ಪ್ರಶಸ್ತಿಯನ್ನು ಪಡೆದಂಥ ಜೂಡ್ ಫೆಲಿಕ್ಸ್ ರವರೇ, ನನ್ನ ಪ್ರೀತಿಯ ಬಾಂಧವರೇ, ನಮ್ಮ ಇಬ್ಬರು ಸಹಾಯಕ ಧರ್ಮಾಧ್ಯಕ್ಷರೊಂದಿಗೆ ಅತಿ ವಂದನೀಯ ಬಿಷಪ್ ಸತೀಶ್ ಆರೋಗ್ಯರಾಜ್ ಅವರು ಹಾಗೂ ಜೋಸೆಫ್ ಸುಜೈನಾಥನವರ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಅತಿ ಉನ್ನತ ಸರ್ಕಾರ ಸ್ಥಾನದಲ್ಲಿದ್ದರೂ ಕೂಡ ನಮ್ಮಲ್ಲಿ ನಮ್ಮ ಈ ಹಬ್ಬಕ್ಕೆ ಹೋದ ವರ್ಷ ಕೂಡ ಬಂದಿದ್ದರು ಮತ್ತು ಈ ವರ್ಷ ಕೂಡ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನಷ್ಟೇ ಅಲ್ಲದೆ ಮಾತೆ ಮರಿಯಮ್ಮನವರ ಆಶೀರ್ವಾದ ಅವರಲ್ಲಿ ಇರಲಿ ಮತ್ತು ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲಿ ಅಭಿವೃದ್ಧಿಯಲ್ಲಿ ದೇವರ ಆಶೀರ್ವಾದ ಇರಲಿ ಅಂದ್ಕೊಂಡು ನಾನು ಕೂಡ ಬೇಡ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರೇ, ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ಕೊಂಡು ನಮ್ಮ ವಿಧಾನಸೌಧ ಮೇಲೆ ಬರೆದಿದೆ. ಅದೇ ರೀತಿಯಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ವಿಶೇಷವಾಗಿ ಬಡಬಗ್ಗರಿಗೆ ತಾರತಮ್ಯ ಇಲ್ಲದರೆ ಎಲ್ಲ ಜಾತಿ ಜನ ಧರ್ಮಕ್ಕೆ ಭಾಷೆಗಳಿಗೆ ಸೇರಿಸಿಕೊಂಡು ವಿಶೇಷವಾಗಿ ನಮ್ಮ ಜನತೆಗೆ ಮಾಡುವಂಥ ಕೆಲಸದಲ್ಲಿ ದೇವರು ನಿಮಗೆ ಆಶೀರ್ವಾದಿಸಲಿ ಮತ್ತು ಅದು ದೇವರ ಕೆಲಸ ಅಂದ್ಕೊಂಡು ನಿಮಗೂ ಅಷ್ಟಲ್ಲದೆ ನಮಗೂ ಕೂಡ ಬರಲಿ ಅಂದ್ಕೊಂಡು ನಾನು ಬೇಡುತ್ತೇನೆ. ಇವತ್ತಿನ ದಿವಸ ಮಾತೆ ಮರಿಯಮ್ಮನ ದಿವಸ, ಇವತ್ತಿನ ಮುಂಜಾನೆ ಪೂಜೆಯಲ್ಲಿ ನಾವು ವಿಶೇಷವಾಗಿ ನಮ್ಮ ಸರ್ಕಾರದಗೋಸ್ಕರ ನಾವು ಪ್ರಾರ್ಥಿಸಿದ್ದೇವೆ. ಕ್ರೈಸ್ತ ಧರ್ಮದವರು ನಾವು ದೇಶಭಕ್ತಿಗಳು ಮತ್ತು ಒಂದು ರೀತಿಯಲ್ಲಿ ದೇಶದ ದುಡಿಮೆಗೋಸ್ಕರ ಅಭಿವೃದ್ಧಿಗೋಸ್ಕರ ನಾವು ಕೂಡ ಶ್ರಮಿಸುವರು. ನಮ್ಮ ಶೈಕ್ಷಣಿಕ ಸಂಸ್ಥೆಗಳ ಮುಖಾಂತರ, ನಮ್ಮ ವೈದಿಕ ಸಂಸ್ಥೆಗಳ ಮುಖಾಂತರ, ನಮ್ಮ ಸಮಾಜ ಕೇಂದ್ರಗಳ ಮುಖಾಂತರ ಅತಿ ಕಡು ಬಡವೈದಂಥ ಜನರಿಗೆ ಶಿಕ್ಷಣ, ಆರೋಗ್ಯ ಹಾಗೂ ಇತರ ಸೌಲಭ್ಯನ ಕೊಡಲಿಕ್ಕೆ ನಾವು ಪ್ರಯತ್ನಿಸುತ್ತೇವೆ. ಅದಕ್ಕಾಗಿ ನಿಮ್ಮ ಸಹಕಾರ ನಮ್ಮ ಕೆಲಸಕ್ಕೆ ಅಥವಾ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಬೇಕೇ ಬೇಕೆಂದ್ಕೊಂಡು ನಾವು ಕೇಳಿಕೊಳ್ಳುವುದು ಒಂದು ರೀತಿಯಲ್ಲಿ ನಾನು ಒಂದು ಪ್ರಾರ್ಥನೆ ಅಷ್ಟೇ ಅಲ್ಲದೆ ಇದು ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದಾಗುವಂಥ ಕೆಲಸದಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು. ನಮ್ಮ ಸರ್ಕಾರಕ್ಕೆ ನಮಗೆ ಗೌರವ ಇದೆ,
ಯಾವುದು ಸರ್ಕಾರ ಬರಲಿ ಅದು ದೇವರ ಇಚ್ಛೆ ಪ್ರಕಾರ ಸ್ಥಾಪಿತವಾದಂಥ ಸರ್ಕಾರ ಅಂದ್ಕೊಂಡು ನಾವು ಮಾನ್ಯತೆ ಕೊಡುತ್ತೇವೆ, ಗೌರವ ಕೊಡುತ್ತೇವೆ. ಅದೇ ರೀತಿಯಲ್ಲಿ ನೀವು ಕೂಡ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಹಲವಾರು ವಿಷಯದಲ್ಲಿ ನಮ್ಮ ಸವಲತ್ತುಗಳನ್ನು ನಮಗೆ ಸಹಕಾರ ಕೂಡ ಕೊಟ್ಟಿದ್ದೀರಿ ಮತ್ತು ಮುಂದೆ ನಮ್ಮ ಬೇಡಿಕೆಗಳು ಹಲವಾರು ಇವೆ. ಈ ಸ್ಥಳದಲ್ಲಿ ಹೊತ್ತದಲ್ಲಿ ನಾನು ಹೇಳಿಕೊಂಡು ನಿಮಗೆ ಬೇಸರ ಮಾಡಲಿಕ್ಕೆ ಪ್ರಯತ್ನಿಸೋದಿಲ್ಲ. ಆದರೆ ನಮಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಅಥವಾ ಒಂದು ರೀತಿಯಲ್ಲಿ ತಾರತಮ್ಯ ಇಲ್ಲದೆ ನಮಗೂ ಕೂಡ ಕೊಡಬೇಕಂದ್ಕೊಂಡು ನಾವು ಕೇಳಿಕೊಳ್ಳುತ್ತೇವೆ. ಸದ್ಯವಾಗಿ ಈ ನಮ್ಮ ದೇವಾಲಯ ಮಾತೆ ಮರಿಯಮ್ಮನವರ ಬಸಲಿಕಾ ನಾವು ಅದು ಜೀರ್ಣೋದ್ಧಾರ ಮಾಡಿಕೊಂಡು ವಿಶೇಷವಾಗಿ ಇಲ್ಲಿ ಪಾರ್ಕಿಂಗ್ ಅಥವಾ ವಾಹನಗಳ ನಿಲುಗಡೆಗೆ ಸ್ಥಳ ಇಲ್ಲದ ಕಾರಣ ಹಲವಾರು ಸಾವಿರಾರು ಜನ ಬರ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಕೆಳಗೆ ಅಂಡರ್ಗ್ರೌಂಡ್ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡು ಇದ್ದೇವೆ. ಯಾಕಂದರೆ ಹೊರಗೆ ಯಾವುದೂ ಸ್ಥಾನ ಇಲ್ಲ, ಸ್ಥಳ ಇಲ್ಲ. ಅದಕ್ಕಾಗಿ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೇವೆ ಮತ್ತು ಸುಮಾರು 25 ಕೋಟಿಯ ಬಜೆಟ್ ನಾವು ಹಾಕ್ಕೊಂಡು ಮುಂದುವರಿಸಬೇಕು ಅಂದ್ಕೊಂಡಿದ್ದೇವೆ. ಇದಕ್ಕೆ ನಾವು ಹೋದ ವರ್ಷ ನೀವು ಕೇಳಿದ ನಮ್ಮ ಬೇಡಿಕೆಗೆ ಈ ವರ್ಷ ನಿಮ್ಮ ಬಜೆಟ್ದಲ್ಲಿ 5 ಕೋಟಿ ನೀವು ಕೊಟ್ಟಿದ್ದೀರಿ ಅಂದ್ಕೊಂಡು ಗೊತ್ತಿದೆ. ಹಾಗೂ ಮುಂದೆ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಕೊಡಬೇಕು ಅಂದ್ಕೊಂಡು ನಾವು ಕೇಳಿಕೊಳ್ಳುವುದು. ಎರಡನೇದಾಗಿ ಇಲ್ಲಿ ನಮ್ಮ ಮೆಟ್ರೋ ಬರ್ತಾ ಇದೆ ಮತ್ತು ಮೆಟ್ರೋಸ್ದಿಂದ ನಮಗೂ ಕೂಡ ಭಾಳ ಉಪಯೋಗ ಆಗುವುದು. ಸಾವಿರಾರು ಜನರು ನಡ್ಕೊಂಡು ಬರ್ತಾ ಇದ್ದಾರೆ. ಈ ಮೆಟ್ರೋ ಮುಖಾಂತರ ನಮಗೂ ಕೂಡ ಭಾಳ ಒಂದು ರೀತಿಯಲ್ಲಿ ಒಳ್ಳೆಯದಾಗೋದು ನಮ್ಗೆ ಗೊತ್ತಿದೆ. ಆದರೆ ನಮ್ಮ ಒಂದು ಸಣ್ಣ ಬೇಡಿಕೆ ಅದೇನೆಂದರೆ ಈ ಮೆಟ್ರೋ ಸ್ಟೇಷನ್ ಇಲ್ಲಿ ದಿಸ್ ಇಸ್ ಅ ಮೈಲ್ ಸ್ಟೋನ್. ಈ ಜಾಗ ಎಲ್ರಿಗೂ ಗೊತ್ತು. ಅದಕ್ಕಾಗಿ ಮತ್ತು ಕ್ರೈಸ್ತ ಬಾಂಧವರ ಈ ಪುಣ್ಯಕ್ಷೇತ್ರ ಇದ್ದ ಕಾರಣ ಈ ಮೆಟ್ರೋ ಸ್ಟೇಷನ್ ಅನ್ನು ಸೇಂಟ್ ಮೇರೀಸ್ ಮೆಟ್ರೋ ಸ್ಟೇಷನ್ ನಮ್ಮ ಶಿವಾಜಿನಗರ ಅಂದ್ಕೊಂಡು ನಾಮಕರಣ ಮಾಡಬೇಕು ಅಂದ್ಕೊಂಡು ನಿಮ್ಮ ಹತ್ರ ಕೇಳಿಕೊಳ್ಳುವುದು. ನಮ್ಗೆ ಗೊತ್ತಿದೆ ಇದು ಕೇಂದ್ರ ಸರ್ಕಾರದ ಬಹುಶಃ ನಾಮಕರಣ ಮಾಡುವುದು. ಆದರೆ ನಿಮ್ಮ ಶಿಫಾರಸ್ಸಿನಿಂದ ಈ ಒಂದು ಸ್ಟೇಷನ್ ಮೆಟ್ರೋ ಸ್ಟೇಷನ್ ಶಾಶ್ವತ ನಮ್ಮ ಕ್ರೈಸ್ತ ಬಾಂಧವರಿಗೆ ಒಂದು ಪುಣ್ಯಕ್ಷೇತ್ರಕ್ಕೆ ಬರಲು ಅವಕಾಶ ಮಾಡಿಕೊಡುವಂಥ ಸ್ಥಳ ಅಂದ್ಕೊಂಡು ನಾವು ಕೂಡ ತಿಳ್ಕೊಳ್ತೀವಿ. ಇವತ್ತಿನ ದಿವಸ ನಾವು ವಿಶೇಷವಾಗಿ ನಮ್ಮ ಪ್ರಾರ್ಥನೆಯ ವಿಷಯ ನಿಮಗೆ ಆಶ್ಚರ್ಯವಾಗಿರಬಹುದು. ನಮ್ಮ ಸ್ತ್ರೀಯರ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ನಾವು ವಿಶೇಷವಾಗಿ ಸಂದೇಶವನ್ನು ಕೊಡ್ತಾ ಬಂದಿದ್ದೇವೆ. ಯಾಕೆಂದರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರಿಗೆ ಸ್ಥಾನವಿಲ್ಲ. ನಾವು ಕೀಳು ಭಾವನೆಯಲ್ಲಿ ನೋಡ್ಕೊಳ್ಳುವುದು, ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಗೌರವ ಇಲ್ಲದೆ ನಾವು ಒಂದು ರೀತಿಯಲ್ಲಿ ಅತ್ಯಾಚಾರ ಮಾಡಿಕೊಂಡು ಮಾಡುವಂಥ ವಿಷಯದಲ್ಲಿ ನಮ್ಮ ಸ್ತ್ರೀಯರಿಗೆ ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ದೇವಾಲಯಗಳಲ್ಲಿ ನಾವು ಅವ್ರಿಗೆ ಗೌರವ ಕೊಡಬೇಕು. ಅಷ್ಟೇ ಅಲ್ಲದೆ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಬಹಳ ಬೇಸರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೂಡ 1000 ಗಂಡು ಮಕ್ಕಳಲ್ಲಿ 950 ಹೆಣ್ಣು ಮಕ್ಕಳು ಅಂದರೆ 50 ಮಕ್ಕಳು ನಮ್ಮ ಭ್ರೂಣ ಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಅಂದ್ಕೊಂಡು ಹೇಳಲಿಕ್ಕೆ ಬೇಸರವಾಗ್ತದೆ. ಅದೇ ಅಲ್ಲದೆ ನಮ್ಮ ಸಮಾಜದಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋದು ಅದು ಬದಿಗಿಡ್ತೇವೆ. ಅವರು ಬರೋದು ಬೇಡ, ಅವ್ರು ಮಾಡೋದು ಬೇಡ, ಅವರು ಓದೋದು ಬೇಡ ಅಂದ್ಕೊಂಡು ಹೇಳ್ತೇವೆ. ಆದರೆ ಈ ಪುರುಷ ಪ್ರಧಾನ ಅಲ್ಲ, ಮುಂದೆ ಸ್ತ್ರೀ ಪ್ರಧಾನ ಅಂತ ಒಂದು ಸಮಾಜ ನಾವು ಕಟ್ಟಬೇಕೆಂದುಕೊಂಡು ನಾವು ಇವತ್ತಿನ ನಮ್ಮ ಪೂಜೆಯ ವಿಷಯದಲ್ಲಿ ಪ್ರಾರ್ಥನೆ ವಿಷಯದಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಗು ನಾವು ಆಶೆಯಿಂದ ಅಕ್ಕರೆಯಿಂದ ನಾವು ಅವರಿಗೆ ಬರಮಾಡಿಕೊಡುವುದು, ಸ್ವಾಗತಿಸುವುದು, ಅವರಿಗೆ ಹೆಚ್ಚಾಗಿ ಬೇಕಾದ ವಿಷಯದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವುದು. ಅದೇ ರೀತಿಯಲ್ಲಿ ಅವ್ರ ಮುಖಾಂತರ ನಮ್ಮ ಜನಾಂಗ ಅಷ್ಟೇ ಅಲ್ಲದೆ ನಮ್ಮ ಪ್ರತಿಯೊಬ್ಬರ ಕುಟುಂಬ ಮತ್ತು ಸಂತಾನ ಬೆಳೆಯಲು ಅಂದ್ಕೊಂಡು ನಾವು ಕೇಳಿಕೊಂಡು ದೇವರ ಹತ್ರ ಪ್ರಾರ್ಥಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ಬಹಳ ಸಂತೋಷದಿಂದ ನಾವು ನಿಮ್ಮನ್ನು ಬರಮಾಡಿಕೊಂಡಿದ್ದೇವೆ. ಇದೇ ರೀತಿಯಲ್ಲಿ ಹಬ್ಬದ ಹೊತ್ತಿಗೆ ಅಲ್ಲ, ನೀವು ಯಾವಾಗಾದರೂ ಬಹುಶಃ ಬಂದ್ಕೊಂಡು ಮಾತೆ ಮರಿಯಮ್ಮನವರ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರಲಿ ಅಂದ್ಕೊಂಡು ನಾವು ಬೇಡ್ತೇವೆ. ಅಷ್ಟೇ ಅಲ್ಲದೆ ಮತ್ತು ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ದೇವರ ಕೆಲಸ ಅಂದ್ಕೊಂಡು ಅನಿಸ್ಕೊಂಡು ದೇವರೇ ಮಾತೆ ಮರಿಯಮ್ಮನವರು ನಿಮಗೆ ಆಶೀರ್ವದಿಸಲ್ಕೊಂಡು ನಾನು ಬೇಡ್ತೇನೆ. ದೇವರಿಗೆ ಸ್ತುತಿ ಮಹಿಮೆ. ಥ್ಯಾಂಕ್ ಯು.
ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಮಹಾಧರ್ಮಾಧ್ಯಕ್ಷರಿಗೆ ಹೃತ್ಪೂರ್ವಕ ವಂದನೆಗಳು. ಆತ್ಮೀಯರೇ, ಈಗ ನಮ್ಮ ರಾಜ್ಯದ ಮೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನಮ್ಮ ಹಿಂದೂ ಬಾಂಧವರ ಗಣಪತಿ ಹಬ್ಬ. ನಿಮಗೂ ಹಾಗೂ ಎಲ್ಲ ಹಿಂದೂ ಬಾಂಧವರಿಗೆ ನಾವು ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ನಮ್ಮಲ್ಲಿ ಇದ್ದಾರೆ. ನಮ್ಮ ಅಭಿವೃದ್ಧಿ ಕೆಲಸದಲ್ಲಿ, ನಮ್ಮ ದೇವಾಲಯ ಕೆಲಸದಲ್ಲಿ ಮತ್ತು ವಿಶೇಷವಾಗಿ ನಾವು ಮಾಡುವಂಥ ನಮ್ಮ ಹೊಸ ಬೆಳವಣಿಗೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ನಮ್ಮ ಶಾಸಕ ಮಿಸ್ಟರ್ ರಿಜ್ವಾನ್ ಅರ್ಷದ್ ಹಾಗೂ ಇತರರು ಕೂಡ ನಮಗೆ ಸಹಾಯ ಕೊಡ್ತಾಯಿದ್ದಾರೆ. ನಮ್ಮ ಮುಸಲ್ಮಾನ್ ಬಾಂಧವರಿಗೂ ಕೂಡ ನಾನು ಕೈ ಜೋಡಿಸ್ಕೊಂಡು ಸಲಾಂ ಅಲೈಕುಮ್ ಅಂದ್ಕೊಂಡು ಹೇಳ್ಕೊಂಡು ನಿಮಗೂ ಕೂಡ ನಾನು ನಮ್ಮ ಜೊತೆಗೆ ಬರ್ತೇನೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಾಯಿ ಮೇರಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಂಗಳೂರಿನ ಆರ್ಚ್ ಬಿಷಪ್ನವರಾದಂಥ ಡಾಕ್ಟರ್ ಪೀಟರ್ ಮಚಾಡೋ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ, ಶಿವಾಜಿ ನಗರ ವಿಧಾನಸಭೆಯ ಸದಸ್ಯರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಭಕ್ತಾದಿಗಳೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ತಾಯಿ ಮೇರಿ ಜಯಂತ್ಯೋತ್ಸವವನ್ನು ಸೆಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಆಚರಣೆ ಆಗ್ತಾ ಇದೆ. ನಾನು ರಾಜ್ಯದ ಎಲ್ಲ ಭಕ್ತವೃಂದಕ್ಕೆ ಮೇರಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪ್ರತಿ ವರ್ಷ ಕೂಡ ಈ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ತಾಯಿ ಮೇರಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮ್ಮ ಸರ್ಕಾರ ಕುವೆಂಪು ಅವರು ಹೇಳಿದಂತೆ ಇಡೀ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಪ್ರತಿಯೊಬ್ಬರೂ ಕೂಡ 7 ಕೋಟಿ ಕನ್ನಡಿಗರಿದ್ದಾರೆ ಕರ್ನಾಟಕದಲ್ಲಿ. 7 ಕೋಟಿ ಕನ್ನಡಿಗರು ಕೂಡ ಪ್ರೀತಿ ವಿಶ್ವಾಸದಿಂದ ಮನುಷ್ಯರಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ನಾವು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲವು ಕಪಟಿಗಳು ಈ ಸಮಾಜದಲ್ಲಿ ದ್ವೇಷವನ್ನು ಬಿತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ.
ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಯ ಜನರಿದ್ದಾರೆ. ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಶಾಂತಿಯಿಂದ ಬದುಕಬೇಕು, ಎಲ್ಲ ಧರ್ಮದವರನ್ನು ಕೂಡ ಪ್ರೀತಿಯಿಂದ ಕಾಣಬೇಕು, ಪರಸ್ಪರ ವಿಶ್ವಾಸದಿಂದ ಬದುಕ್ತಕ್ಕಂಥ ವಾತಾವರಣ ಆಗಬೇಕು, ಯಾರನ್ನು ಕೂಡ ದ್ವೇಷಿಸಬಾರದು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ. ಅದರಿಂದ ನಮ್ಮ ಸಮಾಜದಲ್ಲಿ ಸಹಬಾಳ್ವೆ, ಸಹಿಷ್ಣುತೆ ಇದೆಯಲ್ಲ, ಇದು ಮೂಲ ಮಂತ್ರ ಆಗಬೇಕು ನಮಗೆಲ್ಲರಿಗೂ ಕೂಡ. ಸಹಿಷ್ಣುತೆ, ಸಹಬಾಳ್ವೆ ನಮ್ಮೆಲ್ಲರಿಗೂ ಕೂಡ ಮೂಲ ಮಂತ್ರ ಆಗಬೇಕು. ಇದನ್ನೇ ಒತ್ತಿ ಒತ್ತಿ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು. ಅದರಿಂದ ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ನಾವೆಲ್ಲ ಮೂಲತಃ ಮನುಷ್ಯರು. ಧರ್ಮಗಳನ್ನು, ಜಾತಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅದು. ಅದರಿಂದ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಲಿಷ್ಠವಾದಂಥ ರಾಷ್ಟ್ರವನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮರಿಬಾರದು. ಈ ಬೆಸಿಲಿಕಾ ಚರ್ಚು, ಈ ಚರ್ಚಿಗೆ ಎಲ್ಲ ಧರ್ಮದವರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ. ಹಾಗಾಗಿ ಈ ಚರ್ಚು ಬಹಳ ಪುರಾತನವಾದಂಥ ಚರ್ಚ್ ಆದರೂ ಕೂಡ ಒಂದು ಭಾವೈಕ್ಯತೆಯ ಕೇಂದ್ರವಾಗಿ ರೂಪುಗೊಂಡಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ಹಾಗಾಗಿ ನಾನು ಬಹಳ ನಮ್ರತೆಯಿಂದ ಇಂದಿನ ಸೆಂಟ್ ಮೇರಿ ಜಯಂತ್ಯೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಆಯಸ್ಸು, ಆರೋಗ್ಯ, ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಸೆಂಟ್ ಮೇರಿಯವರ ಈ ಜಯಂತ್ಯೋತ್ಸವದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಈ ದೇಶದಲ್ಲಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋದು ಅಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು. ಕ್ರಿಶ್ಚಿಯನ್ ಪಾದ್ರಿಗಳು ಈ ದೇಶದಲ್ಲಿ, ದೇಶದ ಉದ್ದಗಲಕ್ಕೂ ಕೂಡ ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಕ್ಷೇತ್ರಗಳಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಮಾದರಿಯಾಗಿ ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಅದನ್ನು ಆದರ್ಶವಾಗಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೀಟರ್ ಮಚಡೋ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಉನ್ನತೀಕರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಅವರ ಪ್ರಯತ್ನದಲ್ಲಿ
ಎಲ್ಲ ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಸಾರಿ ಬಂದಿದ್ದಾಗ ಜಯಂತ್ಯೋತ್ಸವದಲ್ಲಿ ನಮ್ಮ ಸರ್ಕಾರ 10 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಈ ವರ್ಷ ಈಗಾಗಲೇ 5 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ. ಮುಂದಿನ ವರ್ಷ ಬಜೆಟ್ನಲ್ಲಿ 5 ಕೋಟಿಗಳನ್ನು ಕೊಟ್ಟು ಅವರು ನಾನು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸೆಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ನಡೀತಾ ಇರ್ತಕ್ಕಂಥ ಈ ತಾಯಿ ಮೇರಿ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮ್ಮೆಲ್ಲರಿಗೂ ಸಂತೋಷದಿಂದ ಭಾಗಿಯಾಗಿ ಶುಭಾಶಯಗಳನ್ನು ಆರ್ಥಿಕವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೂ ಕೂಡ ಡಾಕ್ಟರ್ ಪೀಟರ್ ಮಚ್ಚೋಡ್ ಅವರು ಈ ಕಾರ್ಯಕ್ರಮಕ್ಕೆ ಕರೆಸಿ ಇಲ್ಲಿ ನಿಮ್ಮ ಜೊತೆ ಇರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇತರ ಎಲ್ಲ ಧರ್ಮಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ನುಡಿಮುತ್ತುಗಳ ಮೂಲಕ ಸಂವಿಧಾನದ ಪ್ರಾಮುಖ್ಯತೆ ಹಾಗೂ ಭಾವೈಕ್ಯತೆಯ ಮಹತ್ವ ಹಾಗೂ ಸಮಾಜಕ್ಕೆ ಕ್ರೈಸ್ತರ ಕೊಡುಗೆಗಳನ್ನು ಸ್ಮರಿಸಿದಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಆತ್ಮೀಯರೇ, ಈಗ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ರಿಜ್ವಾನ್ ಅರ್ಷದ್ ರವರು ನಮ್ಮೆಲ್ಲರನ್ನ ಉದ್ದೇಶಿಸಿ 2 ಮಾತುಗಳನ್ನಾಡಲಿದ್ದಾರೆ. ಸೆಂಟ್ ಮೇರಿಯಮ್ಮನವರ ಜನೋತ್ಸವದ ಈ ಪವಿತ್ರವಾದಂಥ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಬೆಂಗಳೂರಿನ ಆರ್ಚ್ ಬಿಷಪ್ಗಳಾದಂಥ ಡಾಕ್ಟರ್ ಪೀಟರ್ ಮಚಾಡೋರವರೇ, ಆಕ್ಸಿಲರಿ ಬಿಷಪ್ಸ್ಗಳಾದಂಥ ರೆವರೆಂಡ್ ಸತೀಶ್ ರವರೇ ಹಾಗೂ ರೆವರೆಂಡ್ ಸುಸೈನಾಥನ್ ರವರೇ, ಹಿರಿಯ ಶಾಸಕರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜ್ರವರೇ, ಫಾದರ್ ವಿಕ್ಟರ್ ಲೋಬೋರವರೇ, ಫಾದರ್ ಜೋಸೆಫ್ ರವರೇ, ಅರ್ಜುನ ಅವಾರ್ಡಿ ಜೂಡ್ ರವರೇ, ಇಲ್ಲಿ ನಡೆದಿರ್ತಕ್ಕಂಥ ಸಂತ ಮರಿಯಮ್ಮನವರ ಎಲ್ಲ ಭಕ್ತಾದಿಗಳೇ, ನಾನು ಕೂಡ ಬಹಳ ಸಂತೋಷದಿಂದ ಈ ಉತ್ಸವದಲ್ಲಿ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ಯಾಕಂದರೆ 250 ವರ್ಷಗಳ ಇತಿಹಾಸವುಳ್ಳ ಈ ಪವಿತ್ರವಾದಂಥ ದೇವಸ್ಥಾನಕ್ಕೆ ಸಾವಿರಾರು ಲಕ್ಷಾಂತರ ಜನ ಆರೋಗ್ಯ ಮಾತೆಯನ್ನು ಕೇಳ್ಕೊಳ್ಳೋದಕ್ಕೆ, ಯಾವಾಗ ಅವರ ಆರೋಗ್ಯ ಕೆಟ್ಟೋಗುತ್ತೋ ಆವಾಗ ಇಲ್ಲಿ ಬಂದು ಆರೋಗ್ಯ ಮಾತೆಯನ್ನು ಕೇಳಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಆರೋಗ್ಯವಂತರಾಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ಕಾಣಿದ್ದೇವೆ. ನಾನು ಕೂಡ ಇಲ್ಲಿ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಸಂತೋಷದ ವಿಷಯ ಏನಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಹಾಗೆ ಈ ವರ್ಷನೂ ಕೂಡ ಇಲ್ಲಿ ಬಂದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕಳೆದ ವರ್ಷ ಅವರ ಸರ್ಕಾರ ಅಧಿಕಾರಕ್ಕೆ ಬಂತು. ಅದಕ್ಕಿಂತ ಹಿಂದೆ 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿಯ ದೌರ್ಜನ್ಯಗಳು, ಯಾವ ರೀತಿಯ ವರ್ತನೆಗಳು ನಡೆದಿದ್ದಾವೆ ನಮ್ಮೆಲ್ಲರ ನೆನಪಿಗೆ ಅದು ಬರುತ್ತೆ. ಚರ್ಚ್ಗಳ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು, ನಮ್ಮ ಧಾರ್ಮಿಕ ಗುರುಗಳ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಬಹಳಷ್ಟು ವಿಷಯಗಳು ನಡೀತಾ ಇರ್ತಕ್ಕಂಥದ್ದು ನಾವು ನಮ್ಮ ನೆನಪಿಗೆ ನಾವು ನೆನಪಬಹುದು. ಅಂಥ ಸಂದರ್ಭದಲ್ಲಿ ಒಂದು ಧ್ವನಿ, ಒಂದು ನಾಯಕತ್ವ ಈ ರಾಜ್ಯದ ಅಲ್ಪಸಂಖ್ಯಾತರ ಬೆನ್ನಿಗೆ ನಿಂತು
ನಮ್ಮೆಲ್ಲರ ಪರವಾಗಿ ನಾನಿದ್ದೀನಿ ಅಂತ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವತ್ತೂ ಕೂಡ ನಮ್ಮನ್ನು ಕೈ ಬಿಟ್ಟಿಲ್ಲ. ಇವತ್ತೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದೀನ ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ, ಬಡವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಇರ್ತಕ್ಕಂಥ ಅವರ ಒಂದು ರೀತಿಯ ಮಾತ್ರ ಕಣ್ಣಿದೆಯಲ್ಲ, ಒಂದು ರೀತಿಯ ನಾನು ನಿಮ್ಮೆಲ್ಲರನ್ನೂ ಒಟ್ಟಾಗಿ ತೊಗೆಗಾಗಿ ಶ್ರಮ ಪಡ್ತಾ ಇದ್ದೇನೆ, ಅದೇ ರೀತಿ ನನ್ನ ಆಡಳಿತ ನಡೆಸ್ತಾ ಇದ್ದೇನೆ ಅಂತ ಸಾಕ್ಷಿ ಅವರ ನಡೆ ನುಡಿಯಲ್ಲಿ ಇದೆ. ಆತ್ಮೀಯ ಬಂಧುಗಳೇ, ಈ ಪವಿತ್ರವಾದಂಥ ವೇದಿಕೆ ಮೇಲೆ ನಿಂತು ನಾನು ಇಷ್ಟೇ ಹೇಳ್ತೇನೆ, ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಾದರೂ ಇದ್ರೆ ಅದು ಶಿವಾಜಿನಗರ ಕ್ಷೇತ್ರದಲ್ಲಿ ಇದೆ ಅಂತ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ಇವತ್ತಿನ ಈ ಉತ್ಸವ ಬರೀ ಕ್ರೈಸ್ತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಉತ್ಸವ ಅಲ್ಲ, ಶಿವಾಜಿನಗರ ಕ್ಷೇತ್ರದ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಸೇರ್ತಕ್ಕಂಥ ಉತ್ಸವ. ನಾವೆಲ್ಲರೂ ಈ ಉತ್ಸವದಲ್ಲಿ ಭಾಗಿಯಾಗಿದ್ದೇವೆ ಅಂತ ನಾನು ಹೇಳ್ಕೊಳ್ಳೋಕ್ಕೆ, ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾನು ಮುಂದೆ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಸಂತ ಮರಿಯಮ್ಮನವರು ಕೇವಲ ಯೇಸು ಕ್ರಿಸ್ತರ ಮಾತೆ ಮಾತ್ರ ಅಲ್ಲ, ಈ ವಿಶ್ವದಲ್ಲಿ ಎಲ್ಲರಿಗೆ ಒಂದು ಮಾತೃವಾತ್ಸಲ್ಯದಿಂದ ಅಪ್ಪಿಕೊಂಡು ನೀವೆಲ್ಲರೂ ನನ್ನ ಮಕ್ಕಳು ಅಂತ ಆ ನಿಟ್ಟಿನಲ್ಲಿ ಅವರನ್ನು ನಾವು ನೋಡ್ತೇವೆ. ಆತ್ಮೀಯ ನನ್ನ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ಯಾಕಂದರೆ ಅವರು ಆರೋಗ್ಯ ಮಾತೆ ಆಗಿದ್ದಾರೆ, ಅದಕ್ಕೋಸ್ಕರ ಶಿವಾಜಿನಗರ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಭಾಳಷ್ಟು ದೊಡ್ಡ ಸಾಧನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಹೋದ ವಾರಷ್ಟೇ ನಮ್ಮ ಆತ್ಮೀಯ ಮುಖ್ಯಮಂತ್ರಿಗಳು ಒಂದು ಸೂಪರ್ ಸ್ಪೆಷಾಲಿಟಿ ಗೌರ್ಮೆಂಟ್ ಹಾಸ್ಪಿಟಲ್ ಅವರ ಅಮೃತ ಹಸ್ತದಿಂದ ಅವರು ಉದ್ಘಾಟನೆ ಮಾಡಿದರು. ಅದರ ಜೊತೆಗೆ ಅಲ್ಲೇ ಅದರಿಂದ ಸ್ವಲ್ಪ ದೂರದಲ್ಲಿ ತಿಮ್ಮಯ್ಯ ರೋಡಲ್ಲಿ ನಾವು ತಾಯಿ ಮಗು ಹಾಸ್ಪಿಟಲನ್ನು ಈಗ ಕಟ್ತಾ ಇದ್ದೀವಿ. ಸುಮಾರು 30 ಬೆಡ್ಡಿನ ಒಂದು ಮೆಟರ್ನಿಟಿ ಹಾಸ್ಪಿಟಲ್ ನಾವು ಈಗ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ವರ್ಷ ಅಂತ್ಯದಲ್ಲಿ ಒಂದು ಒಳ್ಳೆ ಮೆಟರ್ನಿಟಿ ಹಾಸ್ಪಿಟಲ್, 30 ಬೆಡ್ಡಿನ ಮೆಟರ್ನಿಟಿ ಹಾಸ್ಪಿಟಲ್ ತಯಾರಾಗುತ್ತೆ. ಮತ್ತು ನಾನು ಹೇಳೋಕ್ಕೆ ಭಾಳ ನನಗೆ ಹೇಳೋಕ್ಕೆ ಭಾಳ ಖುಷಿಯಾಗುತ್ತೆ ಏನಂದರೆ, ಒಂದು ದೊಡ್ಡ ಡಯಾಲಿಸಿಸ್ ಸೆಂಟರ್ ಕೂಡ ನಮ್ಮ ಕ್ಷೇತ್ರದ ವಸಂತ ನಗರನಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇದೇ ವರ್ಷದಲ್ಲಿ ಮುಂದಿನ 3 ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಮಾಡ್ತೇವೆ. ಅದರ ಜೊತೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ವಾರ 8-10 ದಿವಸದ ಒಳಗಡೆ ಇಲ್ಲಿ ನಮ್ಮ ಹಿಂದೆ ಇರ್ತಕ್ಕಂಥ ಬೌರಿಂಗ್ ಹಾಸ್ಪಿಟಲಿನ 300 ಕೋಟಿಯ ವೆಚ್ಚದಲ್ಲಿ ಹೊಸ ಹಾಸ್ಪಿಟಲ್ ಬಿಲ್ಡಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರಿನ ಕೆಲಸ ಅವರ ಅಮೃತ ಹಸ್ತದಿಂದ ಅಲ್ಲಿ ಬುನಾದಿ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕಂದರೆ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ, ಬೌರಿಂಗ್ ಹಾಸ್ಪಿಟಲಿನ ಅಭಿವೃದ್ಧಿ ಆಗಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೊಡುಗೆ ಅದು. ಅವರು ಕೊಟ್ಟಿರ್ತಕ್ಕಂಥ ಅಲ್ಲಿ ಅನುಮೋದನೆಯಿಂದ, ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನದಿಂದ, ಅವರು ಈ ಭಾಗದ ಜನರ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿಯಿಂದ ನಮಗೆ ಒಂದು ಮೆಡಿಕಲ್ ಕಾಲೇಜ್ ಸಿಕ್ತು. ಒಂದು ಹೊಸ ಹಾಸ್ಪಿಟಲನ್ನು ಕಟ್ತಾ ಇದ್ದೀವಿ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಮ್ಮನ್ನು ಕೊಟ್ಟು ನಾವು ಉದ್ಘಾಟನೆ ಮಾಡಿದ್ದೀವಿ. ಇದೆಲ್ಲ ನಾವೆಲ್ಲರೂ ಸೇರಿ ಮಾಡಬೇಕಾದ್ರೆ ಬಹುಶಃ ಆರೋಗ್ಯ ಮಾತೆಯ ವಿಶೇಷವಾದಂಥ ಕೃಪೆ ನಮ್ಮ ಮೇಲೆ ಇದೆ ಅಂತ ನಾನು ಬಯಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ, ಹಿಂದೂ ಮುಸಲ್ಮಾನರು ಕ್ರೈಸ್ತರು ನಾವೆಲ್ಲರೂ ಒಂದಾಗಿ ಈ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಭಾರತ ಒಂದು ಬಲಿಷ್ಠವಾದಂಥ ದೇಶ ಆಗಬೇಕು, ಆ ನಿಟ್ಟಿನಲ್ಲಿ ಶ್ರಮ ಹಾಕೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಆಹ್ವಾನಿಸಿ ತಮ್ಮೆಲ್ಲರಿಗೆ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟು ಮಾತೆ ಮರಿಯಮ್ಮನವರ ಆಶೀರ್ವಾದವನ್ನು ಪಡ್ಕೊಳ್ಳೋದ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಆರ್ಟ್ ಬಿಷಪ್ ಆದಂಥ ಡಾಕ್ಟರ್ ರೆವರೆಂಡ್ ಪೀಟರ್ ಮಚಾಡೋರವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ನಲ್ಮೆಯ ಶಾಸಕರಾದ ಶ್ರೀ ರಿಜ್ವಾನ್ ಅರ್ಷದ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
ಆತ್ಮೀಯರೇ, ದೇವಮಾತೆಯ ಈ ಹಬ್ಬದ ಈ ಸಂಜೆಯ ಸಮಾರಂಭಕ್ಕೆ ನಮ್ಮ ಆತ್ಮೀಯ ಆಹ್ವಾನಕ್ಕೆ ಓಗೊಟ್ಟು ಇಂದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಿದಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯರವರಿಗೂ, ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ರಿಜ್ವಾನ್ ಅರ್ಷದ್ ರವರಿಗೂ, ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಗೋವಿಂದ ರಾಜ್ರವರಿಗೂ, ಹಾಗೂ ಆಗಮಿಸಿರುವಂತಹ ಉಪಕುಲಪತಿಗಳಿಗೂ ಹಾಗೂ ಶ್ರೀ ಜೂಡ್ ಫೆಲಿಕ್ಸ್ ರವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಆತ್ಮೀಯರೇ, ಈಗ ನಮ್ಮ ಮಹಾಧರ್ಮಾಧ್ಯಕ್ಷರು ದೇವಮಾತೆಯ ಹಬ್ಬದ ಅಲಂಕೃತ ಭವ್ಯ ತೇರನ್ನ ಈಗ ವೇದಿಕೆಯ ಮೇಲೆ ಪ್ರಾರ್ಥನೆಯ ಮೂಲಕ ಆಶೀರ್ವದಿಸುವರು. ತದನಂತರ ದೇವಮಾತೆಯ ತೇರಿನ ಮೆರವಣಿಗೆಯನ್ನು ಮುಖ್ಯಮಂತ್ರಿಯವರು ಚಾಲನೆ ನೀಡುವ ಮೂಲಕ ಪ್ರಾರಂಭಗೊಳಿಸುವರು. ಸಮಯದ ಅಭಾವದ ಕಾರಣ ಹಾಗೂ ಅಲ್ಲಿ ಎಲ್ರಿಗೂ ನೋಡಲಿಕ್ಕೆ ಆಗೋದಿಲ್ಲ ಕಾರಣ ನಾ ಇಲ್ಲಿಂದ ನಮ್ಮ ತೇರು ಶುರು ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತೇನೆ. In the name of the Father, and of the Son, and of the Holy Spirit. Amen. Our help is in the name of the Lord, who made heaven and earth. The Lord be with you. Let us pray. God, our loving Father, we humbly ask you to bless this decorated car which will carry the Virgin Mary, the statue of the Blessed Virgin Mary. May we who strive to carry out the plan of God in our lives, hear the prayers of the plan of God, hear the prayers of your children who will invoke your name through this devotion. We make this prayer through Christ our Lord. The Lord be with you. May Almighty God bless you, the Father, the Son, and the Holy Spirit. Amen. ಮತ್ತೊಂದು ಸಲ ನಮ್ಮ ಮುಖ್ಯಮಂತ್ರಿಯವರಿಗೂ ಹಾಗೂ ಬಂದಂಥ ಎಲ್ಲ ಅತಿಥಿಗಳಿಗೂ ನಮ್ಮ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು.
ವಂದನೆಗಳು.